2006ರಲ್ಲಿ ಮುಂಗಾರು ಮಳೆ ಸಿನಿಮಾ ರಿಲೀಸ್ ಆಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾಡಿದಂತಹ ಮ್ಯಾಜಿಕ್ಕನ್ನು ಯಾವತ್ತೂ ಕನ್ನಡಿಗರು ಮರೆಯೋದಕ್ಕೆ ಆಗೋದಿಲ್ಲ. ಇವತ್ತು ಕೂಡ ಒಂದು ಮಳೆಯ ಪ್ರಸ್ತಾಪ ಆಗ್ತಾ ಇದೆ. ಆದರೆ ಇಲ್ಲಿ ಸಿನಿಮಾದಲ್ಲಿ ಮಳೆ ತುಂಬ ಇದೆ, ಒಂದು ಭರವಸೆಯ ಮಳೆ. ಚಿತ್ರತಂಡ ತುಂಬ ಕಾನ್ಫಿಡೆನ್ಸ್ ಆಗಿದೆ. ಏಪ್ರಿಲ್ 10ನೇ ತಾರೀಕು ರಾಜ್ಯಾದ್ಯಂತ ಪೀಟರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದರ ಸೂತ್ರಧಾರರು ಸುಖೇಶ್ ಶೆಟ್ಟರು ನಮ್ಮ ಜೊತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ವಿಚಾರಗಳನ್ನು ಹಂಚ್ಕೊಳ್ತಾ ಹೋಗ್ತಾರೆ, ಮಾತಾಡಿಸ್ತಾ ಹೋಗ್ತೀನಿ. ಶೆಟ್ರೆ, ನಾವು ಸಿಕ್ಕಿದ್ದು ದೂರದರ್ಶನ ರಿಲೀಸ್ ಟೈಮಲ್ಲಿ ಸಿಕ್ಕಾಗಲೂ ಕೂಡ ಒಂದು ಆತ್ಮವಿಶ್ವಾಸ ಇತ್ತು, ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀನಿ ನಾನು ಅಂತ. ಅದು ನಿಮ್ಮ ಮೊದಲನೇ ಸಿನಿಮಾ ನಿರ್ದೇಶಕರಾಗಿ. ನೀವು ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದರೂ ಕೂಡ ಮೊದಲನೇ ಸಿನಿಮಾ ಅನ್ನೋದು ವಿಶೇಷವಾಗಿರುತ್ತೆ. ಪೀಟರ್ 2ನೇ ಹೆಜ್ಜೆ ಬರ್ತಾ ಇರುವಂತಹ ರೆಸ್ಪಾನ್ಸ್ಗಳನ್ನು ಎಲ್ಲ ಗಮನಿಸ್ತಾ ಇದ್ದೀರಾ. ಈ ಮೂಮೆಂಟಲ್ಲಿ ಯಾವ ಯೋಚನೆಗಳು ಓಪನ್ ಆಗ್ತಾ ಇದೆ? ಇಲ್ಲ, ತುಂಬ ಖುಷಿ ಆಗ್ತದೆ. ಒಂದು ವಿಷಯ ಏನು ಅಂದರೆ, ಒಂದು ಕ್ಲಿಯರ್ ಆಗಿ ನಮಗೆ ಪೀಟರ್ ಇಡೀ ತಂಡಕ್ಕೆ ಒಂದು ಕ್ಲಿಯರ್ ಆಗಿ ಏನು ಅನ್ನಿಸ್ತಾ ಇದೆ ಅಂದರೆ, ನಾವು ಇಲ್ಲಿವರೆಗೂ ಪೀಟರ್ ಸಿನಿಮಾ ಹೇಗೆ ತಲುಪಬೇಕು ಅಥವಾ ಹೇಗೆ ಒಂದಷ್ಟು ಜನಕ್ಕೆ ರೀಚ್ ಆಗಬೇಕು, ಅದಕ್ಕೆ ಮಾಡಬೇಕಾಗಿರುವಂಥ ತಯಾರಿಗಳೇನು, ಇದೆಲ್ಲ ಏನು ಪ್ಲ್ಯಾನ್ ಮಾಡ್ಕೊಂಬಂದಿದ್ವಿ, ಇದನ್ನು ಅಚ್ಚುಕಟ್ಟಾಗಿ ನಾವು ತಲುಪಿಸಿದ್ದೀವಿ ಇಲ್ಲಿವರೆಗೂ. ಇನ್ನು ಮುಂದೆ ಈಗ ಇನ್ನೊಂದು 10 ದಿನ ಇದೆ. ಏಪ್ರಿಲ್ 10ಕ್ಕೆ ನಮ್ಮ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಆ್ಯಂಡ್ KVN ಪ್ರೊಡಕ್ಷನ್ ನಮಗೆ ತುಂಬ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ನಾವು ಇಲ್ಲಿವರೆಗೂ ತಲುಪಿದ್ದೀವಿ. ಅಂದರೆ ಪೀಟರ್ ಅನ್ನೋ ಒಂದು ಸಿನಿಮಾ ಬರ್ತಿದೆ ಮತ್ತು ಅದರ ಕಂಟೆಂಟ್ಗಳು ಹೀಗಿದೆ ಅನ್ನೋದನ್ನು ಇಲ್ಲಿವರೆಗೂ ತಲುಪಿಸ್ಕೊಂಬಂದಿದ್ದೀವಿ. ಅದಕ್ಕಿಂತ ಡಬಲ್ ಕಾನ್ಫಿಡೆನ್ಸು, ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗ ತುಂಬ ಇಷ್ಟಪಡ್ತಾರೆ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಯಾಕೆಂದರೆ ಇವಾಗ ಬಿಟ್ಟಿರುವಂಥ ಹಾಡುಗಳಾಗಲಿ, ಗ್ಲಿಮ್ಸ್ಗಳಾಗಲಿ, ಇದೆಲ್ಲವೂ ಸಣ್ಣ 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 ಒಂದು ವಿಷಯಗಳಷ್ಟೇ. ಈಗ ನಾವು ಅದನ್ನು ಪೂರ್ತಿ ಸಿನಿಮಾ ಆಗಿ ತೋರಿಸ್ಬೇಕಾದ್ರೆ 100% ಜನಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಸಿಗೋದು ಗ್ಯಾರಂಟಿ. ಪೀಟರ್ ಕಂಟೆಂಟಲ್ಲಿ ವಿಶೇಷವಾಗಿ ಪ್ರೀತಿ, ಸೇಡು ಎರಡೂ ಕಾಣಿಸ್ತಾ ಇದೆ. ಇನ್ನೂ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸು? ಪೀಟರ್ ಅಂತ ಬಂದಾಗ ಪೀಟರ್ ಸಿನಿಮಾದ ಸಬ್ಜೆಕ್ಟ್ ಪ್ರಕೃತಿ ಮತ್ತು ಮನುಷ್ಯನ ಮನಸ್ಸಿನಲ್ಲಾಗುವಂಥ ಒಂದು ಅಸಮತೋಲನ, ಇದ್ರದ್ದು ಒಂದು ಸಂಘರ್ಷ ಇದೆ. ಯಾವತ್ತೂ ಅಷ್ಟೇ ಒಬ್ಬ ಮನುಷ್ಯ ಪ್ರಕೃತಿಗೆ ಜೊತೆಲೇ ಅವನು ಬೆಸೆದುಕೊಂಡು ಹೋಗಿರೋವಂಥದ್ದು. ಅವನ ಮೂಲ ಕೂಡ ಹಾಗೇ ಇರುತ್ತೆ. ಯಾವಾಗ ಹೇಗೆ ಒಂದು ಪ್ರಕೃತಿಯಲ್ಲಿ ಒಂದಷ್ಟು ವಿಕೋಪಗಳು, ಒಂದಷ್ಟು ಈ ತಂಪಾದ ಗಾಳಿ ಅಂತಾರೆ, ಬೆಳಕು, ನೀರು, ಸೂರ್ಯ, ಚಂದ್ರ, ಹೇಗೆ ಇಷ್ಟೊಂದು ನಾನಾ ರೀತಿಯ ವಿಷಯಗಳಿದೆ, ಹಾಗೆಯೇ ಮನುಷ್ಯನ ಒಂದು ವ್ಯಕ್ತಿತ್ವದಲ್ಲಿ, ಆಲೋಚನೆಗಳಲ್ಲಿ, ಬುದ್ಧಿಯಲ್ಲಿ, ಎಲ್ಲದರಲ್ಲೂ ಸಾಕಷ್ಟು ರೀತಿಯ ಬದಲಾವಣೆಗಳಿದೆ. ಸೊ ಅದೇ ರೀತಿಯಾದಂಥ ಒಂದಷ್ಟು ಸಾಕಷ್ಟು ವೇರಿಯೇಷನ್ಸ್ ಇರೋವಂಥ ಸಬ್ಜೆಕ್ಟೇ ಪೀಟರ್. ಅಂದರೆ ಪರ್ಟಿಕ್ಯುಲರ್ ಆಗಿ ನಾನು ಒಂದು ಹೇಳ್ಬೋದು, ಇದೊಂದು ಇಂಟೆನ್ಸ್ ಸಸ್ಪೆನ್ಸ್ ಸಬ್ಜೆಕ್ಟ್ ಅಂತ ನಾನು ಹೇಳ್ಬೋದು. ಬಟ್ ಇದರಲ್ಲಿ ಇರೋವಂಥ ಎಷ್ಟೋ ಎಲಿಮೆಂಟ್ಸ್ಗಳನ್ನು ಅದು ಜನ ಕೂತು ನೋಡಬೇಕು, ಅದನ್ನು ಹಾಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಇದ್ರದ್ದು ಪ್ರೆಸೆಂಟೇಷನ್ ಆಗಲಿ, ಇದರಲ್ಲಿ ಕತೆ ಸಾಗುವಂಥ ರೀತಿ ಆಗಲಿ, ಅಥವಾ ಪಾತ್ರಗಳು ಕನೆಕ್ಟ್ ಆಗುವಂಥ ರೀತಿ ಆಗಲಿ, ಅದನ್ನು ಅನುಭವಿಸಿ ನೋಡಬೇಕು. ಶೆಟ್ರೆ, ನಿಮ್ಮ ಹತ್ರ ಒಂದು ಸಲ ಫೋನಲ್ಲಿ ಮಾತನಾಡುವಾಗ ಒಂದಷ್ಟು ಖುಷಿ ವಿಚಾರಗಳನ್ನ ಹಂಚ್ಕೊಳ್ತಾ ಹೋಗ್ತೀರಾ. ಆಗ ಆಡಿಯೋ ರಿಲೀಸ್ ಆಗಿರುತ್ತೆ, ಮತ್ತು ನೀವು ಫೈನಲ್ ಪ್ರಿಂಟ್ ರೆಡಿ ಮಾಡಾದ್ಮೇಲೂ ಕೂಡ ಯಾರಿಗೋ ನೀವು ಫೈನಲ್ ಪ್ರಿಂಟನ್ನು ತೋರಿಸೋವಾಗ ತುಂಬ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ. ಬೇರೆ ಬೇರೆ ಭಾಷೆಗಳಿಂದ ಡಿಮ್ಯಾಂಡ್ ಬಂದಾಗ ಇಲ್ಲ ಏನೋ ಒಂದು ಬೇರೆ ಕೆಲಸ ಆಗ್ತಾ ಇದೆ ಅನ್ನುವಂಥ ಒಂದು ವಿಶ್ವಾಸ ಜನ್ರೇಟ್ ಆಗ್ತಾ ಹೋಗುತ್ತೆ. ನಿರ್ದೇಶಕರಾಗಿ ಎಷ್ಟು ಖುಷಿ ಕೊಡುತ್ತೆ ಈ ಪ್ರೀ ರಿಲೀಸ್ ಬಿಸ್ನೆಸ್ಗಳು? ಎಸ್, ಈಗ ಒಂದು ಸಿನಿಮಾ ಅಂತ ಬಂದಾಗ ಮೊದಲನೇದಾಗಿ ನಾವು ನೋಡಬೇಕಾಗಿರೋದೇ ಅದು ಒಂದು ಮಾರಾಟ. ಮತ್ತು ಒಂದು ಸಿನಿಮಾ ಅಂತ ಬಂದಾಗ ಒಂದು ಬಿಸ್ನೆಸ್ ಅದು ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದರೆ ನಾವು ಸಿನಿಮಾನ ಒಂದು ಮಾರಾಟ ದೃಷ್ಟಿಯಲ್ಲಿ ನೋಡದೆ ಬರೀ ಒಂದು ವೈಯಕ್ತಿಕವಾಗಿ ನಾವು ಖುಷಿ ಪಡೋವಂಥದ್ದು, ಅಥವಾ ಒಂದು ಸಿನಿಮಾ ಮಾಡಿದ್ರೆ ಸಾಕು, ಅಥವಾ ಒಂದು ಇಷ್ಟಕ್ಕೆ ನಾವು ತೃಪ್ತಿ ಪಡುವಂಥದ್ದು ಮಾಡಿದ್ರೆ ಅದು ನಾವು ಮಾಡಿ ಪ್ರಯೋಜನ ಇಲ್ಲ. ಪ್ರತಿಯೊಂದು ಪ್ರಾಡಕ್ಟ್ ಕ್ರಿಯೇಟ್ ಆಗೋದೇ ಅದಕ್ಕೊಂದು ಸೆಲ್ಲಿಂಗ್ ಪಾಯಿಂಟ್ ಕ್ರಿಯೇಟ್ ಆಗೋದಕ್ಕೋಸ್ಕರನೇ. ಒಂದು ಪ್ರಾಡಕ್ಟಿಗೆ ಸೆಲ್ಲಿಂಗ್ ಪಾಯಿಂಟ್ ಕ್ರಿಯೇಟ್ ಆಗಿದೆ ಅಂದಾಗ ಆ ಸೆಲ್ಲಿಂಗ್ ಪಾಯಿಂಟ್ನ ಇಟ್ಕೊಂಡೇ ನಾವು ಸೆಲ್ ಮಾಡಬೇಕಾಗುತ್ತೆ. ಸೊ ನಮ್ಮ ಸಿನಿಮಾದಲ್ಲಿ ಆ ಥರ ಸೆಲ್ಲಿಂಗ್ ಪಾಯಿಂಟ್ಗಳನ್ನು ಮೊದಲಿನಿಂದಲೂ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ. ಅದು ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾದ ಪ್ರೆಸೆಂಟೇಷನ್ ಆಗಿರ್ಬೋದು, ಸಿನಿಮಾದ ಪಾತ್ರಗಳ ಒಂದು ಸೃಷ್ಟಿ ಆಗಿರ್ಬೋದು, ಸಿನಿಮಾದ ಲೊಕೇಶನ್ ಆಗಿರ್ಬೋದು, ಮತ್ತು ಟೆಕ್ನಿಕಾಲಿಟಿ ಆಗಿರ್ಬೋದು. ಸಿನಿಮಾನ ವಿಜುವಲಿ ಹೀಗೆ ತೋರಿಸ್ಬೇಕು, ಸೌಂಡ್ ಹೀಗಿರಬೇಕು, ಮ್ಯೂಸಿಕ್ ಹೇಗಿರಬೇಕು, ಸ್ಕೋರ್ ಹೇಗಿರಬೇಕು ಅನ್ನೋದನ್ನು ಮುಂಚೆಯಿಂದನೂ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ. ಸೊ ಹೇಗೆ ಮ್ಯೂಸಿಕ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸಲೇಬೇಕು ಅಂತ ಡಿಸೈಡ್ ಆದಾಗ ಹಾಡುಗಳನ್ನು ನಾವು ಚೆನ್ನಾಗಿ ಮಾಡಲೇಬೇಕಾಗುತ್ತೆ. ಆಮೇಲೆ ಯಾವುದೇ ಸಿನಿಮಾ ಟೀಮ್ ಆಗಲಿ
ಅವರ ಪ್ರಾಡಕ್ಟ್ ಚೆನ್ನಾಗಿದೆ ಅಂದಾಗ, ಅದರಲ್ಲಿ ಒಂದು ಸೆಲ್ಲಿಂಗ್ ಪಾಯಿಂಟ್ ಇದೆ ಅಂದಾಗ ಹಿಂದೆ ಮುಂದೆ ನೋಡಲೇಬಾರ್ದು, ಶತಾಯಗತಾಯ ಅದನ್ನು ಸೆಲ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ದಟ್ ಈಸ್ ವಾಟ್ ವಿ ಡಿಡ್. ಆ್ಯಂಡ್ ಸಾಂಗ್ಗಳು ಚೆನ್ನಾಗಿ ಬಂದಿದೆ ಅಂತ ಮೊದಲು ಟೀಮಿಗೆ ಗೊತ್ತಾಗುತ್ತೆ. ಟೀಮಿಗೆ ಗೊತ್ತಾದಾಗ ಅದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಕಾನ್ಫಿಡೆನ್ಸ್ ಬಿಲ್ಡ್ ಆದಾಗ ನೀವು ಒಂದು ಬೌಂಡ್ರಿ ಮೀರಿ ನೀವು ಪ್ರಯತ್ನ ಪಡ್ತೀರಾ. ಆ ಬೌಂಡ್ರಿ ಮೀರಿ ಪ್ರಯತ್ನ ಪಟ್ಟಿರೋದು ಥಿಂಕ್ ಮ್ಯೂಸಿಕ್ ಇಂಡಿಯಾ. ಸೊ ಅವ್ರು ನಮಗೆ ಆನ್ಬೋರ್ಡ್ ಆದಾಗ ಅವ್ರು ಪ್ರತಿಯೊಂದು ಹಾಡನ್ನು ಕೇಳಿ, ಆಮೇಲೆ ನಮ್ಮ ಒಂದು ಸ್ಟೋರಿ ಬೋರ್ಡ್ ಇತ್ತು ಸಿನಿಮಾದ, ಏನು ಕತೆ ಇರ್ಬೋದು, ಏನು ಎತ್ತ ಹೇಗೆ ಅಂತ ಎಲ್ಲವನ್ನು ಅಬ್ಸರ್ವ್ ಮಾಡಿ ಅವರು ತುಂಬ ದೊಡ್ಡ ಮೊತ್ತಕ್ಕೆ ಪೀಟರ್ ಸಿನಿಮಾನ ತೊಗೊಂಡಿದ್ದಾರೆ. ಒಂದು ಕೋ ಇನ್ಸಿಡೆನ್ಸ್ ಫ್ಯಾಕ್ಟರ್ ಹೇಳ್ಬಿಡ್ತೀನಿ. ಯುಗಾದಿಗೆ ಲವ್ ಮಾಕ್ಟೈಲ್ 3 ರಿಲೀಸ್ ಆಗುತ್ತೆ, ಹಿಟ್ ಆಗುತ್ತೆ. ಅದ್ರ ಬೆನ್ನ ಹಿಂದೆ KVN ಪ್ರೊಡಕ್ಷನ್ ನಿಂತಿರುತ್ತೆ. ಈಗ ಏಪ್ರಿಲ್ 10ನೇ ತಾರೀಕು ಪೀಟರ್ ರಿಲೀಸ್ ಆಗ್ತಾ ಇದೆ, ನಿಮ್ಮ ಬೆನ್ನ ಹಿಂದೆ ಕೂಡ KVN ಪ್ರೊಡಕ್ಷನ್ ಇದೆ. ಕಾಕತಾಳೀಯ ಅಂತ ಹೇಳ್ಬೋದು. ಏನಕ್ಕೆ ದೊಡ್ಡ ದೊಡ್ಡ ಸಿನಿಮಾಗಳು ಮುಂದೆ ಹೋದಾಗ ನಾವು ಬಂದುಬಿಡೋಣ ಅಂತ ನೀವೆಲ್ಲ ಒಂದಷ್ಟು ಜನ ಕ್ರಿಯೇಟಿವ್ ಜನಗಳು ಡಿಸೈಡ್ ಮಾಡೋದಿದೆಯಲ್ಲ, ಅದು ಕೂಡ ಒಂದು ಸಕ್ಸಸಿವ್ ಪಾಯಿಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದ್ರ ಬಗ್ಗೆ ನಿಮ್ಮ ಡಿಸ್ಕ್ರಿಪ್ಷನ್ ಏನು? ಇಲ್ಲ, ಖಂಡಿತ ಯಾವತ್ತೂ ಅಷ್ಟೇ. ಈಗ ಒಂದು ಸಿನಿಮಾ ಮುಂದೆ ಹೋಯ್ತು, ಎಸ್ ಫೈನ್, ಆದರೆ ಆ ಜಾಗದಲ್ಲಿ ನಾವು ಬರಬೇಕು ಅಂತ ಥಿಂಕ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಯಾಕೆಂದರೆ ಆ ಜಾಗಕ್ಕೆ ಬರಬೇಕು ಅಂತ ಥಿಂಕ್ ಮಾಡೋದಕ್ಕೆ ನಮ್ಮಂಥ 10 ಸಿನಿಮಾಗಳಿರುತ್ತೆ. ಆ ಸಿನಿಮಾಗಳ ಮಧ್ಯೆ ನಾವು ಬರ್ತಿರೋದಿದೆಯಲ್ಲ, ಅದು ತುಂಬ ಒಂದು ದೊಡ್ಡ ಸಂತೋಷದ ವಿಷಯ. ಅದ್ರ ಹಿಂದೆ ಸುಪ್ರೀತ್ ಸರು, KVN ಪ್ರೊಡಕ್ಷನ್ ಮತ್ತು ಅವ್ರ ತಂಡ ನಿಂತಿರೋದು ನಮಗೆ ತುಂಬಾ ಖುಷಿ ಇದೆ. ಯಾಕೆಂದರೆ ಇವಾಗ ನೀವೇ ಹೇಳಿದ್ರಿ, ಒಂದಷ್ಟು ಸಿನಿಮಾಗಳಿಗೆ ತುಂಬ ದೊಡ್ಡ ಮಟ್ಟಕ್ಕೆ ಬ್ಯಾಕಪ್ ಮಾಡಿ ನಿಂತಿದ್ದಾರೆ ಅವರು ಅಂತ. ಎಸ್, ನಮಗೂ ಕೂಡ ಅಷ್ಟೇ. ಅವರು ಸಿನಿಮಾ ನೋಡ್ತೀನಿ ಅಂತಂದರು, ಸಿನಿಮಾ ನೋಡಬೇಕು ಅಂತಂದರು, ಕೂಡಲೇ ನಾವು ಸಿನಿಮಾನ ಅವ್ರಿಗೆ ತಲುಪಿಸಿದ್ವಿ. ಒಂದು ರಾತ್ರಿ ಅವ್ರು ಸಿನಿಮಾ ನೋಡಿ ಇಮಿಡಿಯೇಟ್ ನೆಕ್ಸ್ಟ್ ಡೇ ನಮಗೆ ಕನ್ಫರ್ಮ್ ಮಾಡಿದ್ರು, ಮಾಡೋಣ ಇದು ನಾನು ಮಾಡ್ತೀನಿ ಅಂತ. ಇಮಿಡಿಯೇಟಾಗಿ ವಿದಿನ್ 2 ಡೇಸು ಎಲ್ಲ ಡಿಸ್ಕಷನ್ಸು ಅದು ಇದು ಎಲ್ಲ ಕ್ಲೋಸ್ ಆಗಿ ಇಮಿಡಿಯೇಟಾಗಿ ಎಲ್ಲ ಕ್ಲೋಸ್ ಆಯಿತು. ಸೊ KVN ಅವರ ಅಡಿಷನ್ ಅಥವಾ KVN ಅವರ ಇನ್ವಾಲ್ವ್ಮೆಂಟ್ ನಮ್ಮ ಸಿನಿಮಾದಲ್ಲಿ ತುಂಬ ದೊಡ್ಡ ಸಕ್ಸಸ್ನ ತಂದುಕೊಡುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಕೊನೆಯದಾಗಿ 10ನೇ ತಾರೀಕು ರಿಸಲ್ಟ್ ಡೇ ಅಂತ ಹೇಳ್ಬೋದು. ನೀವು ಚಿತ್ರರಂಗಕ್ಕೆ ಹೊಸಬರಲ್ಲ. ಶುಕ್ರವಾರ ರಿಲೀಸ್ ಆಗೋದಕ್ಕಿಂತ ಮುಂಚೆ ನಾವು ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನು ರೂಪುರೇಷೆ ತುಂಬ ನೀಟಾಗೇ ಮಾಡ್ಕೊಂಡು ಬಂದ್ರಿ. ಕಾಲೇಜಸ್ಗಳಿಗೆ ಹೋದ್ರಿ, ಪ್ರಮೋಷನ್ಸ್ ಇನ್ನೊಂದಷ್ಟು ಪ್ರಮೋಷನ್ಗಳು ಆಗಬೇಕಾಗಿದೆ. ಇದೆಲ್ಲವನ್ನು ನೋಡುವಾಗ ಒಬ್ಬ ಚಿತ್ರಪ್ರೇಮಿಯಾಗಿ ನಮ್ಮ ಸಿನಿಮಾ ಹೇಗೆ ರೀಚ್ ಆಗುತ್ತೆ ಅನ್ನೋ ಅಂತ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆ ಕುತೂಹಲಗಳಿಗೆ, ಆ ಪ್ರಶ್ನೆಗಳಿಗೆ ಪೀಟರ್ ಹೇಗೆ ಆನ್ಸರ್ ಮಾಡ್ತಾನೆ? ಎಸ್ ಸರ್, ನಮ್ಮ ಸಿನಿಮಾ ಒಂದು ಏನಂತಾರೆ, ಒಂದು ಕಾಂಟೆಂಟ್ ಬೇಸ್ಡ್ ಸಿನಿಮಾ. ಆ್ಯಂಡ್ ಕಾಂಟೆಂಟಲ್ಲೂ ವಿ ಕಾಲ್ ಇಟ್ ಆ್ಯಸ್ ಒಂದು ಸೆಮಿ ಕಮರ್ಷಿಯಲ್ ಸಿನಿಮಾ ಅಂತ. ಓಕೆನಾ? ಇದು ಪ್ಯೂರ್ ಕಮರ್ಷಿಯಲ್ ಸಿನಿಮಾನೇ ಇದು. ಅಂದರೆ ಒಬ್ಬ ಆಡಿಯನ್ಸ್ ಕಮರ್ಷಿಯಲ್ ಸಿನಿಮಾದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅನ್ನೋದನ್ನು, ಏನು ಇವತ್ತಿನವರೆಗೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಕಮರ್ಷಿಯಲ್ ಸಿನಿಮಾದಲ್ಲಿ, ಅದೆಲ್ಲವೂ ನಮ್ಮ ಸಿನಿಮಾದಲ್ಲಿದೆ. ಆದರೆ ಜನಕ್ಕೆ ಅದನ್ನು ನಾವು ಪ್ರೆಸೆಂಟ್ ಮಾಡ್ತಿರೋ ರೀತಿ ಬೇರೆ. ಎಲ್ಲವೂ ಇದೆ, ಫೈಟ್ ಇದೆ, ಸೆಂಟಿಮೆಂಟ್ ಇದೆ, ಲವ್ ಇದೆ, ಬಿಟ್ರೇಯಲ್ ಇದೆ, ದ್ವೇಷ, ರೋಷ, ಫ್ರೆಂಡ್ಶಿಪ್ಪು, ಮೋಸ, ನಗೆ, ಹಂಗ ಎಲ್ಲನೂ ಇದೆ. ಬಟ್ ಅದನ್ನು ಯಾವ ರೀತಿಲಿ ನಾವು ಪ್ರೆಸೆಂಟ್ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ನೀವು ಪ್ರಮೋಷನ್ ವಿಷಯಕ್ಕೆ ಬಂದ್ರಿ. ಎಸ್, ಇಲ್ಲಿಂದ ನಾವು ಅಗ್ರೆಸಿವ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಸಾಕಷ್ಟು ನಮಗೆ ತುಂಬ ದೊಡ್ಡ ಒಂದು ಸಕ್ಸಸ್ ಸಿಗ್ತಾ ಇದೆ. ಅಂದರೆ ತುಂಬ ದೊಡ್ಡ ಒಂದು ಅಡಿಷನ್ ಸಿಗ್ತಾ ಇದೆ ನಮಗೆ. ಸೊ ನಮ್ಮ ಸಿನಿಮಾ ಬರೀ ಸಿನಿಮಾ ರಿಲೀಸಿಗೆ ಮುಂಚೆ ಅಲ್ಲದೆ ರಿಲೀಸ್ ಆದಮೇಲೂ 15 ದಿನ ನಾವು ಪ್ರಮೋಷನ್ ಪಬ್ಲಿಸಿಟಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿರುವಂಥ, ಯಾಕೆಂದರೆ ನಮಗೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇದೆ, ಕಟ್ಟಿಂಗ್ ಮೀಡಿಯಾ ಅಂತ ಒಂದು ದೊಡ್ಡ ಮಾರ್ಕೆಟಿಂಗ್ ಟೀಮ್ ಇದೆ, ಕನ್ನಡ ಪಿಕ್ಚರ್ ಇದೆ, ಆ್ಯಂಡ್ ಹರೀಶ್ ಅರಸು ಟೀಮ್ ಇದೆ. ಸೊ ಇಂಥ ದಿಗ್ಗಜರುಗಳು ನಮ್ಮ ಜೊತೆ ನಿಂತಿದ್ದಾರೆ ಅಂದಾಗ, ಪ್ಲಸ್ ಮಾಧ್ಯಮದವರು ನಮ್ಮ ಜೊತೆ ನಿಂತಿದ್ದಾರೆ ಅಂದಾಗ, ದಿಸ್ ವಿಲ್ ಬಿ ಬಿಗ್ಗೆಸ್ಟ್ ಸಪೋರ್ಟ್ ಫಾರ್ ಅಸ್. ಆ್ಯಂಡ್ ನಮ್ಮ ಸಿನಿಮಾ ಎಸ್ಪೆಷಲಿ ತುಂಬ ವೈಪ್ ತೊಗೊಳ್ಳೋದು, ಹೈಪ್ ತೊಗೊಳ್ಳೋದು ರಿಲೀಸ್ ದಿನದಿಂದ. ಯಾಕೆ ಅಂದರೆ ಅದರಲ್ಲಿರುವಂಥ ಪಾತ್ರಗಳು ಮಾತಾಡುತ್ತೆ ಜನರ ಬಾಯಲ್ಲಿ. ಅದರಲ್ಲಿರುವಂಥ ಪಾತ್ರಗಳು ಮತ್ತು ನಾವು ಸಿನಿಮಾನ ಕೊಂಡಿರುವಂಥ ರೀತಿ ಮಾತಾಡೇ ಆಗುತ್ತೆ. ಸಿನಿಮಾಗೆ ಮುಂಚೆ ನಾವು ಏನೇ ಹೇಳಿದ್ರು ಅದು ಸಿನಿಮಾದ ಒಂದಷ್ಟು ಗ್ಲಿಮ್ಸನ್ನು ಇಟ್ಕೊಂಡು ಜನ ಅದನ್ನು ಮಾತಾಡ್ತಾ ಹೋಗ್ತಾ ಇರ್ತಾರೆ. ಬಟ್ ಸಿನಿಮಾ ಬಂದಿದ್ದರಿಂದ ನಾವು ಅಗ್ರೆಸಿವ್ ಆಗಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಓಕೆ ಶೆಟ್ರೆ, ಒಳ್ಳೇದಾಗಲಿ ಸಿನಿಮಾಗೆ. ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾಗಳು ನಮ್ಮವರು ಗೆಲ್ಲಬೇಕು ಅನ್ನೋದು ನಮ್ಮ ಅಭಿಲಾಷೆ ಕೂಡ. 10ನೇ ತಾರೀಕು ಸಿನಿಮಾ ನೋಡೋಣ, ಎಲ್ಲವನ್ನು ಕೂಡ ಸೆಲೆಬ್ರೇಟ್ ಮಾಡೋವಂಥ ಟೈಮ್ ಬರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಇವಿಷ್ಟು ನಿರ್ದೇಶಕರಾಗಿರುವಂತಹ ಸುಖೇಶ್ ಶೆಟ್ಟಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.